ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಣ ಮಳೆ ಅಬ್ಬರಕ್ಕೆ ಕೋಟೆನಾಡು ಚಿತ್ರದುರ್ಗ ತತ್ತರಿಸಿ ಹೋಗಿದೆ. ಮಳೆ ಅಬ್ಬರಕ್ಕೆ ನಾಯಕನಹಟ್ಟಿ ಪೊಲೀಸ್ ಠಾಣೆ ಜಲಾವೃತ ಆಗಿರುವುದು. ರಣ ಮಳೆ ಅಬ್ಬರಕ್ಕೆ ಚಿತ್ರದುರ್ಗ ತತ್ತರಿಸಿ ಹೋಗ್ತಾ ಇದೆ. ಮಳೆ ಅಬ್ಬರಕ್ಕೆ ನಾಯಕನಹಟ್ಟಿ ಪೊಲೀಸ್ ಠಾಣೆ ಜಲಾವೃತ ಆಗಿರೋದು. ನೀರಿನ ನಡುವೆ ಠಾಣೆಗೆ ಪ್ರವೇಶಿಸಲು ಪೊಲೀಸ್ನವರು ಹರಸಾಹಸ ಪಡ್ತಾ ಇದ್ದಾರೆ. ಸತತ 3 ವರ್ಷಗಳಿಂದ ಮಳೆ ನೀರಿಗೆ ಠಾಣೆ ಜಲಾವೃತ ಆಗ್ತಾನೆ ಇದೆ. ಇದುವರೆಗೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಲ್ಲ ಪಟ್ಟಣ ಪಂಚಾಯಿತಿಯವರು. ಇತ್ತ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಮಳೆರಾಯ ಆರ್ಭಟಿಸಿದ್ದಾನೆ. ಸತತ ಮಳೆಯಿಂದ ಹಳ್ಳ ತುಂಬಿ ಹರಿತಾ ಇದೆ. ಬಂಜಗೆರೆ ಕೆರೆಯತ್ತ ಹಳ್ಳದ ನೀರು ಹರಿತಾ ಇದೆ. ಓಬಣ್ಣನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೂ ಕೂಡ ಜಲಾವೃತ ಆಗಿದೆ. ಶಾಲೆ ಆವರಣದ ತುಂಬ ಮಳೆಯ ನೀರು ನಿಂತ್ಕೊಂಡಿದೆ. ಈ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದಾವೆ, ಕೆರೆಗಳೆಲ್ಲ ತುಂಬಿದಾವೆ ಅಂತ ಅಂದರೆ ಖುಷಿ ಆಗುತ್ತೆ ಸಹಜವಾಗಿ ರೈತರಿಗೆ. ಆದರೆ ಅದೇ ನೀರು ಊರು ಒಳಗಡೆ ಬಂದಾಗ ಸಮಸ್ಯೆ ಆಗೋದು. ಈಗ ಮಳೆ ಬೇಕು ರೈತರಿಗೆ, ಮಳೆ ಬಂದಿರೋದು ಒಳ್ಳೆಯದೇ. ಬಟ್ ಇದು ಈ ಶಾಲೆಗಳಿಗೆ ಅಥವಾ ಪೊಲೀಸ್ ಠಾಣೆ ಒಳಗಡೆ ಮನೆ ಒಳಗಡೆ ನೀರು ನಿಂತ್ಕೊಂಡ್ರೆ ಭಾಳ ಕಷ್ಟ ಆಗಿಬಿಡುತ್ತೆ. ಆ ರೀತಿಯಾದಂಥ ಸಮಸ್ಯೆ ಆಗಬಾರ್ದು. ಭಾಳ ಪ್ರಮುಖವಾಗಿ ಒಂದು ನಾಯಕನಹಟ್ಟಿ ಪೊಲೀಸ್ ಠಾಣೆ ಜಲಾವೃತವಾಗಿದೆ. ಇದು ಮೊದಲೇನಲ್ಲ, ಪ್ರತಿ ಬಾರಿ ಮಳೆ ಆದಂಥ ಸಂದರ್ಭದಲ್ಲಿ ಹಿಂಗೆ ಆಗುತ್ತೆ. ನೋಡಿ ಅಲ್ಲಿ ಒಂದು ಸ್ಟೇಷನ್ ಮುಂಭಾಗ ಫುಲ್ ನೀರು ನಿಂತ್ಕೊಂಡಿದೆ. ಸೊ ಒಳಗಡೆ ಬರೋದಕ್ಕೆ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿನ ಪೊಲೀಸ್ನವ್ರಿಗೆ. ಸೊ ಅದು ಸ್ವಲ್ಪ ಏನಾದರೂ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು ಅಂತ ಅವ್ರು ಹೇಳ್ತಾ ಇರೋದು. ಜೊತೆಗೆ ಈಗ ಹಳ್ಳ ಕೂಡ ತುಂಬಿ ಹರಿತಾ ಇದೆ. ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹಳ್ಳ ತುಂಬಿ ಹರಿದು ಕೆರೆಗೆ ನೀರು ಹೋಗ್ತಾ ಇದೆ. ಬಂಜಗೆರೆ ಕೆರೆ ಹತ್ತ ಹಳ್ಳದ ನೀರು ಹರಿದು ಹೋಗ್ತಾ ಇದೆ. ಇದರ ಜೊತೆಗೆ ಒಂದು ಶಾಲೆ ಕೂಡ ಜಲಾವೃತ ಆಗಿದೆ. ಶಾಲೆಯ ಗ್ರೌಂಡ್ ನಿಲ್ಲೋದಕ್ಕೂ ಆಗಲ್ಲ, ಮಕ್ಕಳು ಆಟ ಆಡೋದಕ್ಕೂ ಆಗಲ್ಲ, ಅಂದರೆ ಫುಲ್ ಜಲಾವೃತ ಆಗಿರೋದು.